ವೈದ್ಯ ಅಬ್ದುಲ್ ಗಾಫತ್ನಿಂದ ಭ್ರೂಣ ಹತ್ಯೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಬೆಳಗಾವಿಯ ಕಿತ್ತೂರು ಪಟ್ಟಣದಲ್ಲಿ ಭ್ರೂಣ ಹತ್ಯೆ ಮಾಡಲಾಗಿದೆ. ಬೆಳಗಾವಿಯಲ್ಲೂ ಈಗ ಬಯಲಾಗ್ತಾ ಇದೆ ಭ್ರೂಣ ಹತ್ಯೆಯ ಜಾಲ. ನಕಲಿ ವೈದ್ಯ ಅಬ್ದುಲ್ ಗಾಫತ್ನಿಂದ ಭ್ರೂಣ ಹತ್ಯೆ. ತನಿಖೆ ವೇಳೆ ನಕಲಿ ವೈದ್ಯನ ಕರಾಳ ಮುಖ ಅನಾವರಣ ಆಗಿದೆ. ಭ್ರೂಣ ಹತ್ಯೆಗೈದು ತನ್ನ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದ ಈ ವೈದ್ಯ ಭ್ರೂಣ ಹತ್ಯೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ನಕಲಿ ವೈದ್ಯನ ಫಾರ್ಮ್ ಹೌಸ್ ನಲ್ಲಿ ಕಾಕಿ ಶೋಧ ಕಾರ್ಯ ನಡೆಸಿದೆ. ನಕಲಿ ವೈದ್ಯನಿಗೆ ಸೇರಿದ ತಿಗಡೊಳ್ಳಿಯ ತೋಟದಲ್ಲಿ ಪರಿಶೀಲನೆ ನಡೆಸಿದಾಗ 3 ಹತ್ಯೆಯಾದ ಭ್ರೂಣಗಳು ಪತ್ತೆಯಾಗಿದೆ ಪೊಲೀಸರಿಗೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ನಕಲಿ ವೈದ್ಯನಿಗೆ ಸೇರಿರುವಂತಹ ತೋಟದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಆಗ 3 ಹತ್ಯೆಯಾದಂತಹ ಭ್ರೂಣಗಳು ಪತ್ತೆಯಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಭ್ರೂಣ ಹತ್ಯೆ ಮಾಡಿ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದ ಈ ವೈದ್ಯ, ನಕಲಿ ವೈದ್ಯ. ಪೊಲೀಸರು ಆತನ ತೋಟದಲ್ಲಿ ಪರಿಶೀಲನೆ ಮಾಡಿದಾಗ ಭ್ರೂಣಗಳು ಪತ್ತೆಯಾಗಿದೆ. ಮಕ್ಕಳ ಮಾರಾಟ ಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದ ನಕಲಿ ವೈದ್ಯ ಅಬ್ದುಲ್ನ ಮತ್ತೊಂದು ಕರಾಳ ಮುಖ ಈಗ ಅನಾವರಣ ಆಗಿದೆ. ಪ್ರಕರಣದ ಬೆನ್ನತ್ತಿದ ಪೊಲೀಸರಿಗೆ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಸಿಕ್ಕಿದೆ. ನಕಲಿ ವೈದ್ಯ ಅಬ್ದುಲ್ ಗಫಾತ್ನಿಂದ ಭ್ರೂಣ ಹತ್ಯೆ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಹಲವು ಭ್ರೂಣ ಹತ್ಯೆಗೈದು ತನ್ನ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆ ಮಾಡ್ತಾ ಇದ್ದ ಈ ನಕಲಿ ವೈದ್ಯ ಪರಿಶೀಲನೆ ಮಾಡಿದಾಗ, ಶೋಧ ಕಾರ್ಯ ನಡೆಸಿದಾಗ ಭ್ರೂಣಗಳು ಪತ್ತೆಯಾಗಿದೆ. ತನ್ನ ಫಾರ್ಮ್ ಹೌಸ್ ನಲ್ಲಿ ಭ್ರೂಣವನ್ನ ಅಂತ್ಯಕ್ರಿಯೆ ಮಾಡಿದ್ದಾನೆ. ಆ ಫಾರ್ಮ್ ಹೌಸ್ ನಲ್ಲಿ ಈಗ ಕಾಕಿ ಶೋಧ ನಡೆಸಿದಾಗ 3 ಭ್ರೂಣಗಳ ಪತ್ತೆಯಾಗಿದ್ದಾವೆ. ಮಕ್ಕಳ ಮಾರಾಟ ಜಾಲದಿಂದ ಸಿಕ್ಕಿಬಿದ್ದಿದ್ದ ಈ ನಕಲಿ ವೈದ್ಯ, ಈತನ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಮತ್ತೊಂದು ಈತನ ಕರಾಳ ಮುಖ ಬಯಲಾಗಿದೆ. ಬೆಳಗಾವಿಯಲ್ಲಿ ಬಯಲಾಗಿತ್ತು ಮಕ್ಕಳ ಮಾರಾಟ ಜಾಲದಲ್ಲಿ ನಕಲಿ ವೈದ್ಯ ಒಬ್ಬ ಸಿಕ್ಕಿಬಿದ್ದಿದ್ದ. ಜೂನ್ 10ರಂದು ಬಾಳ ಮಾರುತಿ ಠಾಣೆ ಪೊಲೀಸರಿಂದ ಅರೆಸ್ಟ್ ಮಾಡಲಾಗಿತ್ತು ಆ ನಕಲಿ ವೈದ್ಯನನ್ನು. ನಕಲಿ ವೈದ್ಯ ಅಬ್ದುಲ್ ಸೇರಿ 5ರನ್ನ ಅರೆಸ್ಟ್ ಮಾಡಲಾಗಿತ್ತು. ತನಿಖೆ ವೇಳೆ ಭ್ರೂಣ ಹತ್ಯೆಯ ಕೃತ್ಯ ಸಹ ಇವರು ಮಾಡ್ತಾ ಇದ್ರು ಅನ್ನೋದು ಬಯಲಾಯಿತು. ಕಿತ್ತೂರು ಪಟ್ಟಣದ ತನ್ನ ಕ್ಲಿನಿಕ್ ನಲ್ಲೂ ಸಹ ಹಲವು ಭ್ರೂಣ ಹತ್ಯೆ ಮಾಡಿದ್ದಾನೆ. ಭ್ರೂಣ ಹತ್ಯೆ ಮಾಡಿ ತನ್ನ ಫಾರ್ಮ್ ಹೌಸ್ ನಲ್ಲಿ ಹೂತು ಹಾಕ್ತಾ ಇದ್ದ. ಈಗ ಫಾರ್ಮ್ ಹೌಸ್ ನಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದಾಗ, ಶೋಧ ಕಾರ್ಯ ನಡೆಸಿದಾಗ 3 ಭ್ರೂಣಗಳು ಸಿಕ್ಕಿದಾಗ ಮಕ್ಕಳ ಮಾರಾಟ ಜಾಲ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಈತನನ್ನ ಬಂಧಿಸಲಾಗಿತ್ತು. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಭ್ರೂಣ ಹತ್ಯೆ ಸಹ ಮಾಡ್ತಾ ಇದ್ದ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನಿಲ್, ಬೆಳಗಾವಿಯ ಈ ನಕಲಿ ವೈದ್ಯ ಮಕ್ಕಳ ಮಾರಾಟ ಮಾಡ್ತಾ ಇದ್ದಾನೆ ಅಂತ ಅರೆಸ್ಟ್ ಮಾಡಿದ್ದು, ಆದ್ರೆ ಈತನ ಮತ್ತೊಂದು ಕರಾಳ ಮುಖ ಬಯಲಾಗಿದೆ. ಈತ ಭ್ರೂಣ ಹತ್ಯೆಯನ್ನು ಸಹ ಮಾಡ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಯ್ತು ಪೊಲೀಸರಿಗೆ? ಮಾಹಿತಿ ಸಿಕ್ಕಿದ ಹೇಗೆ? ವಿಚಾರಣೆ ಹೇಗೆ ನಡೀತಾ ಇದೆ? ಹೌದು ಪ್ರಗತಿ, ಜೂನ್ 10ರಂದು ಬೆಳಗಾವಿ ಮಾಳಮಾರುತಿ ಪೊಲೀಸರು ಮಕ್ಕಳ ಮಾರಾಟ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಕಲಿ ವೈದ್ಯ ಲಡಾಖನನ್ನು ಬಂಧಿಸಿದ್ರು. ಈತ ಕಿತ್ತೂರಿನಲ್ಲಿ ಕ್ಲಿನಿಕನ್ನು ಕೂಡ ಹೊಂದಿದ್ದ. ಈ ಕ್ಲಿನಿಕ್ ಹೊಂದುವ ಜೊತೆಗೆ ಆತ ಸಾಕಷ್ಟು ಭ್ರೂಣ ಹತ್ಯೆಗಳನ್ನು ಮಾಡಿದ್ದಾನೆ ಅನ್ನುವಂತಹ ಅಂಶವೂ ಕೂಡ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಬೆಳಗಾವಿ ಮಹಾನಗರ ಪೊಲೀಸರು ಈ ಒಂದು ಪ್ರಕರಣವನ್ನು ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಿತ್ತೂರು ಪಟ್ಟಣದ ಸ್ಥಳೀಯರು ಕೂಡ ಬೆಳಗಾವಿ SP ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಮನಕು ತಂದಿದ್ರು. ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು, ದೂರನ್ನು ಕೂಡ ದಾಖಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸರು ಕೂಡ ಪ್ರತ್ಯೇಕವಾಗಿ ಪ್ರಕರಣ ದಾಖಲಿಸಿಕೊಂಡು ಈತನನ್ನು ನಿನ್ನೆಯಷ್ಟೇ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ರು. ಪೊಲೀಸ್ ಕಸ್ಟಡಿ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈತ ಸಾಕಷ್ಟು ಭ್ರೂಣ ಹತ್ಯೆಗಳು ಮಾಡಿದ್ದಾಗೂ ಕೂಡ ತಪ್ಪೊಪ್ಪಿಗೆಯನ್ನು ಒಪ್ಪಿದ್ದ. ಹೀಗಾಗಿ ಇವತ್ತು ಈ ಕಿತ್ತೂರು ಹೊರದಲ್ಲಿರ್ತಕ್ಕಂಥ ಆತನ ಫಾರ್ಮ್ ಹೌಸ್ನಲ್ಲಿ ಭ್ರೂಣ ಹತ್ಯೆಗಳನ್ನು ಮಾಡಿ ಅಲ್ಲಿ ಶವವನ್ನು ಹೂತಾಕ್ತಿದ್ದ ಅನ್ನುವಂಥ ಅಂಶ ಕೂಡ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ವಿಶೇಷ ತಂಡವನ್ನು ರಚನೆ ಮಾಡಿದರು. ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಹಾಗೂ FSL ತಂಡದ ನೇತೃತ್ವದಲ್ಲಿ ಇವತ್ತು ಹೂತಿದ್ದಕ್ಕಂತಹ ಭ್ರೂಣಗಳ ಅವಶೇಷಗಳನ್ನು ತೆಗೆಯುವ ಕಾರ್ಯಾಚರಣೆ ಕೂಡ ಫಾರ್ಮ್ ಹೌಸ್ನಲ್ಲಿ ನಡೀತು. ಇವತ್ತು ಕಾರ್ಯಾಚರಣೆ ವೇಳೆ 3ಕ್ಕೂ ಅಧಿಕ ಭ್ರೂಣಗಳು ಕೂಡ ಪತ್ತೆಯಾಗಿರುವಂಥದ್ದು. ಹೀಗಾಗಿ ಆ ಎಲ್ಲ ಭ್ರೂಣಗಳನ್ನು ಈಗ FSLಗೆ ಕಳಿಸಲಾಗಿರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ಈತ ಕಿತ್ತೂರು ಪಟ್ಟಣದಲ್ಲಿ ಭ್ರೂಣಗಳ
ಕಿತ್ತೂರು ಪಟ್ಟಣದಲ್ಲಿ ನಕಲಿ ವೈದ್ಯನಾಗಿದ್ದ. ಈತರ ನಕಲಿ ವೈದ್ಯನಾಗಿದ್ದರೂ ಕೂಡ ಈತನ ವಿರುದ್ಧ ಸ್ಥಳೀಯ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರೋದು ಕೂಡ ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಭ್ರೂಣ ಹತ್ಯೆ ಮಾಡ್ತಿರುವ ಸಂಗತಿಯನ್ನು ಸಾಕಷ್ಟು ಬಾರಿ ಸ್ಥಳೀಯರು ಕೂಡ ಇಲ್ಲಿನ ಆರೋಗ್ಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳ ವಿರುದ್ಧ ಕೂಡ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರುವಂಥದ್ದು. ಮತ್ತೊಂದೆಡೆ ಈತನ ವಿರುದ್ಧ ಕ್ರಮಕ್ಕಾಗಿ ಈಗಾಗಲೇ ನೋಟಿಸ್ ನೀಡುವುದಾಗಿ ಕೂಡ DHO ಡಾಕ್ಟರ್ ಮಹೇಶ್ ಕೋಣೆ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಈ ಎಲ್ಲ ಪ್ರಕರಣದ ವರದಿಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತೀವಿ ಅಂತೇಳಿ ಕೂಡ ಹೇಳಿದ್ದಾರೆ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಸಾಕಷ್ಟು ಭ್ರೂಣ ಹತ್ಯೆಗಳು ನಡೀತಿದ್ದಾವೆ ಅಂತೇಳಿ ವರದಿ ಆಗ್ತಿದ್ದಾವೆ. ಆದರೆ ಜಿಲ್ಲಾಡಳಿತ ಈ ಬಗ್ಗೆ ಸಾಕಷ್ಟು ಕ್ರಮ ಕೈಗೊಳ್ಳದೇ ಇರೋದ ಹಿನ್ನೆಲೆಯಲ್ಲಿ ಇಂಥ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಿರುವಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಪ್ರಗತಿ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.